ಬಿಮ್ಸ್ನಲ್ಲಿ ವೀಲ್ ಚೇರ್ ಇಲ್ಲದೆ ವೃದ್ಧೆ ಪರದಾಡುವಂಥ ಪರಿಸ್ಥಿತಿ ಪರದಾಡಿದ್ದಾರೆ. ವೃದ್ಧೆಯನ್ನ ಕೈಯಲ್ಲಿ ಆ ಕುಟುಂಬಸ್ಥರು ಹೊತ್ಕೊಂಡು ಹೋಗಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸೌಲಭ್ಯಗಳ ಕೊರತೆ ಎಷ್ಟರ ಮಟ್ಟಿಗಿದೆ ಅನ್ನೋದು ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆಡಳಿತ ಮಂಡಳಿಯ ವಿರುದ್ಧ ಈಗ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆಸ್ಪತ್ರೆಯ ಸಮಸ್ಯೆಗಳಿಗೆ ಅಧಿಕಾರಿಗಳು ಕೂಡ ಸ್ಪಂದಿಸ್ತಾ ಇಲ್ಲ. ರೋಗಿಗಳನ್ನು ಎತ್ತಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆ ಭಾಗದಲ್ಲಿ ಪದೇ ಪದೇ ಈ ರೀತಿಯ ಸಮಸ್ಯೆ ಆಗ್ತಾ ಇರುವಂಥ ಬಿಮ್ಸ್ನಲ್ಲಿ ಯಾವ ರೀತಿಯಾಗಿ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ ಅಂತ ವೀಲ್ ಚೇರೇ ಇಲ್ಲ ಅಲ್ಲಿ ಅಂದರೆ ಎಷ್ಟರ ಮಟ್ಟಿಗೆ ಆ ಸಮಸ್ಯೆ ಇದೆ ಅಂತ ಆ ವೃದ್ಧೆಯನ್ನ ಅಲ್ಲಿರುವಂಥ ಕುಟುಂಬಸ್ಥರು ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಹಿಂಗೆ ಅಂತ ಈ ರೀತಿಯ ಸಮಸ್ಯೆ ಬಿಮ್ಸ್ ಹಾಸ್ಪಿಟಲಲ್ಲಿ ಕಂಡು ಬರ್ತಾ ಇದೆ. ಇದು ಫಸ್ಟ್ ಟೈಮ್ ಏನಲ್ಲ, ಈ ರೀತಿಯ ಘಟನೆಗಳು ಪದೇ ಪದೇ ಆಗ್ತಾನೆ ಇರುತ್ತೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಯಾಕಿಲ್ಲ ಅಲ್ಲಿ ವೀಲ್ ಚೇರ್ ಅಂತ, ಯಾಕೆ ವ್ಯವಸ್ಥೆ ಮಾಡಿಕೊಂಡಿಲ್ಲ? ಹಾಸ್ಪಿಟಲ್ ಅಂದಮೇಲೆ ಎಲ್ಲ ವ್ಯವಸ್ಥೆ ಇರಬೇಕಲ್ವಾ? ಯಾಕೆ ಹಿಂಗೆ ಅಂತ ಅಧಿಕಾರಿಗಳನ್ನು ಕೇಳಿದ್ರೆ ಯಾವುದೇ ಲೆಕ್ಕಕ್ಕೆ ಇಲ್ಲ ಅನ್ನೋ ರೀತಿಯಲ್ಲಿ ನೋಡಿ ಹೊತ್ಕೊಂಡು ಹೋಗ್ತಿದ್ದಾರೆ ಪಾಪ ಕುಟುಂಬಸ್ಥರೇ. ಶಿಕ್ಷಣ ಸಚಿವರು ಏನು ಮಾಡ್ತಿದ್ದಾರೆ? ಅಲ್ಲಿರುವಂಥ ಮಕ್ಕಳ ಪರಿಸ್ಥಿತಿ ಏನಿದೆ? ಚಿಕ್ಕ ಚಿಕ್ಕ ಮಕ್ಕಳು ಹಾಸ್ಪಿಟ್ಲಲ್ಲಿ ಬರ್ತಾರೆ. ಆಮೇಲೆ ವೈದ್ಯಕೀಯ ಸಚಿವರು ಏನು ಮಾಡ್ತಿದ್ದಾರೆ? ಏನು ನಡೀತಾ ಇದೆ ಹಾಸ್ಪಿಟ್ಲಲ್ಲಿ? ಇದ್ದಕ್ಕಿದ್ದಾಗೆ ನೀವು ಭೇಟಿ ಕೊಡಬೇಕಾಗತ್ತೆ. ಏನೆಲ್ಲ ಸಮಸ್ಯೆ ಇದೆ ಏನು ಎತ್ತ ಅನ್ನೋದು ಗೊತ್ತಾಗಬೇಕು ಅಂದರೆ ನೀವು ದಿಢೀರಾಗಿ ಸಮಸ್ಯೆ ಕೊಡಬೇಕು. ಮುಂಚೆ ಮಾಹಿತಿಯನ್ನು ಕೊಟ್ಬಿಟ್ಟು ಹೋಗಿ ಪರಿಶೀಲನೆ ಮಾಡೋದಲ್ಲ. ದಿಢೀರಾಗಿ ಇಂಥ ಹಾಸ್ಪಿಟ್ಲ್ಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಸಮಸ್ಯೆ ಏನು ಅನ್ನೋದು ಗೊತ್ತಾಗತ್ತೆ ನಿಮಗೆ. ಸರಿಯಾದ ರೀತಿಯಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರೋದಿಲ್ಲ ಅಲ್ಲಿ. ಬರುವಂಥ ಜನರಿಗೆ ನೀರು ಕುಡಿಯೋಕ್ಕೆ ವ್ಯವಸ್ಥೆ ಇರೋದಿಲ್ಲ, ಕೂತ್ಕೊಳ್ಳೋಕ್ಕೆ ಚೇರ್ ಇಲ್ಲ. ಆಮೇಲೆ ಈಗ ವೀಲ್ ಚೇರ್ ಕೂಡ ಇಲ್ಲ ಅಲ್ಲಿ ರೋಗಿಗಳಿಗೆ. ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ.